ನಿಖೇತ್ ರಾಜಮೌಳಿ ಅವರು ತುಂಬ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈ ವರ್ಷದಲ್ಲಿ ಅಂದರೆ 2024 ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನ ಆಸ್ಪರೆಂಟ್ ಆಗಿದ್ರೆ, ಆಮೇಲೆ ತುಂಬ ಸಲ ಹೆಸರು ಕೂಡ ನಿಮ್ದು ಲಿಸ್ಟಲ್ಲಿ ಬಂದಿತ್ತು. ಸೊ ಕೊನೆ ಮೂಮೆಂಟ್ಗೆ ಅದು ಹೆಸರು ಚೇಂಜ್ ಆಯಿತು, ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಕ್ತು. ಸೊ ಯಾವ ಕಾರಣಕ್ಕೆ ಅದು ಟಿಕೆಟ್ ಮಿಸ್ ಆಯಿತು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ಬೋದಾ? ಬೇರೆ ಬೇರೆ ಕಾರಣಗಳಿರಬಹುದು, ನನಗೆ ಗೊತ್ತಿಲ್ಲ. ಅದಕ್ಕೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ರಾಜಕಾರಣದಲ್ಲಿ ಯಾತಕ್ಕಾಗಿ ಟಿಕೆಟ್ ಯಾರು ಕೊಡ್ತಾರೆ ಅದೆಲ್ಲವೂ ಕೂಡ ಬೇರೆನೇ ಚರ್ಚೆ ವಿಷಯ. ಅದು ಸದ್ಯಕ್ಕೆ ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಕ್ಕಿದೆ, ಅವ್ರಿಗೆ ಟಿಕೆಟ್ ಸಿಕ್ಕಿದ್ರಿಂದ ಅವ್ರ ಪರ ಕೆಲಸ ಮಾಡಿದೆ ಅಷ್ಟೇ. ಸೊ ಇದು ಏಕೆ ಅಂತಂದ್ರೆ, ಈಗ ಕೆಲವೊಂದು ಆಪ್ತ ವಲಯಗಳು ಅಥವಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲವೊಂದು ಕಾರ್ಯಕರ್ತರು ಮಾತಾಡ್ಕೊಳ್ಬೇಕು, ಕ್ಯಾಂಡಿಡೇಟ್ ಎಷ್ಟೇ ಸ್ಟ್ರಾಂಗ್ ಇರಲಿ ಅಥವಾ ಎಷ್ಟೇ ಎಫಿಷಿಯೆಂಟ್ ಆಗಿದ್ರೆ, ಅವ್ರಿಗೆ ಜಾತಿ ಬಲ ಇಲ್ಲದೆ ಇದ್ರೆ ಅಥವಾ ಹಣದ ಬಲ ಇಲ್ಲದೆ ಇದ್ರೆ, ಪಾಲಿಟಿಕ್ಸ್ ಇಲ್ಲ ಅಂತಂದ್ರೆ, ಸೊ ಟಿಕೆಟ್ ಸಿಗೋದಿಲ್ಲ